ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಮುಖ್ಯವಾಗಿ ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಮತ್ತು ಫುಲ್ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್. ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾನು ಗಿಲ್ಲಿ ಮಮ್ಮಿ ಮಾತಾಡ್ತಿರೋದು. ತುಂಬ ಚೆನ್ನಾಗಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇಂಟ್ರ್ವಲ್ ತನಕ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಟ್ವಿಸ್ಟಾಗಿ ತೊಗೊಂಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಎಲ್ಲರೂ ಬಂದು ಮೂವಿಯನ್ನು ನೋಡಿ. ಹೊಸ ಎಂಟ್ರಿ ಕೂಡ ಚೆನ್ನಾಗಿದೆ ವಿಲನ್ ಅವ್ರದ್ದು. ಹಾಗೂ ಹೀರೋಯಿನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ತಾವು ಎಲ್ಲರೂ ಬಂದು ಮೂವಿಯನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮೇಡಮ್, ವಿಲನ್ ರೋಲ್ ಮಗನ್ನ ಹೀರೋ ಆಗಿ ನೋಡಬೇಕು ಅಂತ ತಾಯಿ ಬಯಸ್ತಾರೆ, ಬಟ್ ಒಬ್ಬ ವಿಲನ್ ಆಗಿ ನೋಡಿದಾಗ ಎಷ್ಟು ಖುಷಿ. ಅಲ್ಲ, ಈ ಹೀರೋ ಅಂತಾನೆ ಮಾಡಬೇಕು ಅಂತಾನೆ ಅವನು ಇಂಟ್ರೆಸ್ಟ್ ಇತ್ತು. ಬಟ್ ಡೈರೆಕ್ಟರ್ ಏನೇನೋ ಅವನಿಗೆ ಬೇರೆ ಒಂದು ಪೊಸಿಷನ್ಗೆ ಅವರು ಮಾತಾಡಿದ್ರು ಅನಿಸುತ್ತೆ. ಸೊ ಅದನ್ನು ಅಲ್ಲೂ ಕೂಡ ಟ್ವಿಸ್ಟ್ ಆಯಿತು. ವಿಲನ್ ಪಾತ್ರ ನೋಡಿದಾಗ ಹೆಂಗ ಅನ್ನಿಸ್ತು ಫಸ್ಟ್ ಮೂವಿ? ಚೆನ್ನಾಗಿ ಮಾಡಿದ್ದಾನೆ ಮೇಡಮ್, ಚೆನ್ನಾಗಿ ಮಾಡಿದ್ದಾನೆ. ಈ ಥರ ಆಗುತ್ತೆ ಅಂತ ನಾವು ಕೂಡ ನಂಬಿರಲಿಲ್ಲ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಪಬ್ಲಿಕ್ ಹೇಳ್ತಾ ಇದೆ. ಸೊ ಅದನ್ನು ದೇವರು ಒಳ್ಳೆ ರೀತಿಯಿಂದ ಅವನಿಗೆ ಒಂದು ಬ್ಲೆಸ್ಸಿಂಗ್ ಇದೆ ಅಂತ ನಾನು ಅನ್ಕೋತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ತನಿಷನ ಕಾರ್ತಿಕ್ನ ಸ್ಕ್ರೀನ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸಾಕಷ್ಟು ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಫಿಲಿಮ್ ಮಾತ್ರ ಸಖತ್ತಾಗಿದೆ. ಕನ್ನಡ ಸ್ಯಾಂಡಲ್ವುಡ್ ಫಿಲಿಮ್ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ದಿಸ್ ಕೈಂಡ್ ಆಫ್ ಮೂವಿ ಹ್ಯಾಸ್ ಬಿನ್ ಮೇಡ್. ಸೊ ಇದರಿಂದ ಏನು ಅಂದರೆ ಪ್ರತಿಯೊಂದೊಂದು ಸ್ಟೇಜಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಜನಗಳಿಗೆ ಅದೊಂದು ಕುತೂಹಲ ಮೂಡಿಸುತ್ತೆ. ನೆಕ್ಸ್ಟ್ ಏನಾಗ್ಬೋದು, ಯಾವ ಕ್ಯಾರೆಕ್ಟರ್ ಯಾವ ಟೈಪ್ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಟೈಪ್ ಆಫ್ ಸಸ್ಪೆನ್ಸ್ ಮೂವಿ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಇನ್ನೊಂದೇನೆಂದರೆ ಒಂದು ಮೆಸೇಜ್ ಏನು ರೀಡ್ ಮಾಡ್ಬೋದು ಈ ಫಿಲಿಮಿಂದ, ಈ ಆರ್ಗನ್ ರ್ಯಾಕೆಟ್ ಏನು ನಡೀತದಲ್ಲ, ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಈ ಬ್ಲಡ್ ಕ್ಯಾಂಪ್ ಆಗಲಿ ಈ ಥರ ನಡೀತಿದ್ರೆ ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಸೊ ಯಾರು ನಡೆಸ್ತಾ ಇದ್ದಾರೆ, ಏನು ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಸಖತ್ತಾಗಿದೆ.